ಕಳೆದೊಂದು ವರ್ಷದಲ್ಲಿ ಭಾರತದಾದ್ಯಂತ 100 ಉದ್ಯೋಗಿಗಳು ರಾಜೀನಾಮೆ ನೀಡಿದ ಬೆನ್ನಲ್ಲೇ ಇಸ್ರೋದಲ್ಲಿ ಕಠಿಣ ನಿಯಮಗಳನ್ನು ಜಾರಿಗೊಳಿಸಲಾಗಿದೆ. ವಿಜ್ಞಾನಿಗಳು ಅಕಾಲಿಕವಾಗಿ ಸಂಸ್ಥೆ ತೊರೆಯೋದನ್ನು ತಡೆಗಟ್ಟುವ ಉದ್ದೇಶದಿಂದ ರಾಜೀನಾಮೆ ಮತ್ತು ಸ್ವಯಂ ನಿವೃತ್ತಿಗೆ ಸಂಬಂಧಿಸಿದ ನಿಯಮಗಳನ್ನು ಮತ್ತಷ್ಟು ಬಿಗಿಗೊಳಿಸಿ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಆಡಳಿತಾತ್ಮಕ ಕಾರಣಗಳನ್ನು ಪರಿಗಣಿಸಿ ವಿಜ್ಞಾನಿಗಳು ಮತ್ತಷ್ಟು ಪ್ರಬುದ್ಧವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿ ಎಂಬ ನಿಟ್ಟಿನಲ್ಲಿ ಈ ಅಧಿಸೂಚನೆ ಹೊರಡಿಸಲಾಗಿದೆ ಅಂತ ಕೇಂದ್ರ ವಿಜ್ಞಾನ ಸಚಿವ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಜುಲೈ 14ರಂದು ಈ ಅಧಿಸೂಚನೆ ಹೊರಡಿಸಲಾಗಿದ್ದು, ಯಾವುದೇ ಸಿಬ್ಬಂದಿ ರಾಜೀನಾಮೆ ನೀಡಿದರೆ ಸ್ವೀಕರಿಸಬಾರದು ಅಂತ ತಿಳಿಸಲಾಗಿದೆ. ಜೊತೆಗೆ ಅಂತಹ ಯಾವುದೇ ಮನವಿಗಳು ಬಂದರೂ ಕೂಡ ಸಂಸ್ಥೆಯ ವಿವಿಧ ವಿಭಾಗದ ಕೇಂದ್ರ ನಿರ್ದೇಶಕರು ಹಾಗೂ ಮುಖ್ಯಸ್ಥರ ಸ್ಪಷ್ಟ ಶಿಫಾರಸು ಪಡೆದು ಅಂತಿಮ ನಿರ್ಧಾರಕ್ಕಾಗಿ ಬಾಹ್ಯಾಕಾಶ ಇಲಾಖೆಗೆ ಕಳಿಸಿಕೊಡಬೇಕು ಅಂತಾನೂ ಉಲ್ಲೇಖಿಸಲಾಗಿದೆ. ಇವತ್ತಿನಿಂದ 3 ದಿನ ಮಳೆಯಾಗೋ ಸಾಧ್ಯತೆ ಇದೆಯಂತೆ. ಹವಾಮಾನ ಇಲಾಖೆ ರಾಜ್ಯದ ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಟ್ಟಿದೆ. ಜುಲೈ 17, 18, 19ರಂದು ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ಬೆಳಗಾವಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗೋ ಸಾಧ್ಯತೆ ಇದ್ದು ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ತುಂತುರು ಮಳೆಯಾಗ್ತಾ ಇದ್ದು, ಸಕಲೇಶಪುರ ತಾಲೂಕಿನ ಚಿಕ್ಕಂದೂರು ಗ್ರಾಮದಲ್ಲಿ ರಸ್ತೆಗೆ ಮಣ್ಣು ಕುಸಿದಿದೆ. ಅನಾಹುತ ಸಂಭವಿಸುವ ಮುನ್ನ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಕೆಲವೆಡೆ ಭಾರೀ ಮಳೆಯಾಗ್ತಾ ಇದ್ದು, ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕುಮಟಾ ತಾಲೂಕಿನ ಗೋಕರ್ಣ ತದಡಿ ರಸ್ತೆಯಲ್ಲಿ ಗುಡ್ಡ ಕುಸಿತ ಸಂಭವಿಸಿ ಸಂಚಾರಕ್ಕೆ ಅಡ್ಡಿಯಾಗಿದೆ. ಇನ್ನು ಅಬ್ಬರದ ಮಳೆಗೆ ಗುಡ್ಡ ಕುಸಿದು ಕುಮಟಾ ಸಿದ್ದಾಪುರ ರಾಜ್ಯ ಹೆದ್ದಾರಿ ಸಂಪೂರ್ಣ ಜಲಾವೃತವಾಗಿದ್ದು, ವಾಹನ ಸವಾರರು ಪರದಾಡುವಂತಾಗಿದೆ. ಕುಮಟಾ ಪಟ್ಟಣದಲ್ಲಿ ಗುಡ್ಡ ಕುಸಿದು ಶಾಲೆಯ ಕೊಠಡಿಗಳಿಗೆ ಹಾನಿಯಾಗಿದೆ. ಇವತ್ತು ಏಕಾಏಕಿ ದೊಡ್ಡ ಬಂಡೆ ಶಾಲೆಯ ಕಟ್ಟಡಕ್ಕೆ ಬಂದು ಅಪ್ಪಳಿಸಿದೆ. ಕೊಠಡಿಯಲ್ಲಿ ಮಕ್ಕಳು ಇರದ ಕಾರಣ ದೊಡ್ಡ ಅನಾಹುತ ತಪ್ಪಿದೆ. ಇನ್ನು ಬೆಂಗಳೂರಿನಲ್ಲೂ ಕೂಡ ಇವತ್ತು ಮೋಡ ಕವಿದ ವಾತಾವರಣ ಇದ್ದು, ಮಧ್ಯಾಹ್ನ ಸಣ್ಣದಾಗಿ ಸೋನೆ ಮಳೆ ಕೂಡ ಸುರಿದಿದೆ. 10,000 ಲಂಚ ಜೊತೆಗೆ ಬಟ್ಟೆ, ಶೂ ಮತ್ತು ಚಪ್ಪಲಿಗಳನ್ನು ಪಡೆಯುವಾಗ ಆ ಮಟ್ಟಕ್ಕೆ ಹೋಗ್ಬಿಟ್ರ. ಜಿಲ್ಲಾ ನ್ಯಾಯಾಲಯದ ಎಪಿಪಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದಿರುವ ಘಟನೆ ಕಲಬುರಗಿ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ನಡೆದಿದೆ. 5ನೇಯ JMFCನ ಅದು ಕೋರ್ಟ್ನ ಎಪಿಪಿ ಸಂತೋಷ್ ಕುಮಾರ್ ಲೋಖಂಡೆ ರೆಡ್ ಹ್ಯಾಂಡ್ ಬಲೆಗೆ ಬಿದ್ದಿದ್ದಾರೆ. ಪ್ರಕರಣವೊಂದರಲ್ಲಿ ನ್ಯಾಯಾಲಯಕ್ಕೆ ರಾಜಿ ಅರ್ಜಿ ಸಲ್ಲಿಕೆಗೆ ದೂರುದಾರ ರಾಹುಲ್ ಹೈದರಾಬಾದ್ ಅನ್ನೋರ ಬಳಿ 10,000 ರೂಪಾಯಿ ನಗದಂತೆ, 9 ಸೀರೆಗಳಂತೆ, 4 ಶರ್ಟು, 4 ಲಂಡನ್ ಜೀನ್ಸ್ ಪ್ಯಾಂಟ್ ಅಂತೆ, ಅದ್ಯಾವುದು, 1 ಜೊತೆ ಶೂ ಅಂತೆ, 4 ಮಹಿಳೆಯರ ಡ್ರೆಸ್ಸು, 6 ಜೊತೆಗೆ ಮಹಿಳೆಯರ ಚಪ್ಪಲಿಯನ್ನು ಈ ಎಪಿಪಿ ಸಂತೋಷ್ ಲೋಖಂಡೆ ಬೇಡಿಕೆ ಇಟ್ಟಿದ್ದಂತೆ. ಅದರಂತೆ ನ್ಯಾಯಾಲಯದ ಆವರಣದಲ್ಲಿ 10,000 ರೂಪಾಯಿ ನಗದು ಹಾಗೂ ವಸ್ತುಗಳನ್ನು ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಪೊಲೀಸರು ಹಿಡಿದಿದ್ದಾರೆ. ಅಲ್ಲ, ಮೋಸ್ಟ್ಲಿ ಮನೆಯಲ್ಲಿ ಈ ಸರ್ತಿ ಶಾಪಿಂಗ್ ಇಷ್ಟೆಲ್ಲ ಮಾಡಬೇಕು ಅಂದ್ಕೊಂಡಿದ್ರು ಅನ್ಸುತ್ತೆ. ಆಯ್ತಾ, ಇದೆಲ್ಲ ತಗೋಬೇಕು ಅಂದ್ಕೊಂಡಿದ್ರಂತೆ, ಅದಕ್ಕೋಸ್ಕರ ಯಾವ ಹಂತಕ್ರಿ ಇದು? ಮನೆಯಲ್ಲಿರುವಂತ ಹೆಣ್ಮಕ್ಳಿಗೆ ಒಂದು ಸೀರೆ ಕೊಡಿಸೋ ಯೋಗ್ಯತೆನೂ ಇಲ್ವಾ? ಅದು ಏನು, ಒಂದು ಚಪ್ಪಲಿ ಕೊಡಿಸೋ ಯೋಗ್ಯತೆನೂ ಇಲ್ವಾ? ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಸರ್ಕಾರದಿಂದ ನಿಯೋಜನೆ ಆಗಿರ್ತಕ್ಕಂಥ ವಕೀಲರು ಈ ಹಂತಕ್ಕೆ ಹೋಗ್ಬಿಟ್ರ ನೀವು? ಮನೆಯಲ್ಲಿ ಹೆಣ್ಮಕ್ಳಿಗೆ ಒಂದು ಚಪ್ಪಲಿ ಕೊಡಿಸೋದು, ಒಂದು ಸೀರೆ ಕೊಡಿಸೋದು. ನನಗೆ ಯಾವುದೋ ಸಿನಿಮಾದೊಂದು ಸೀನ್ ಜ್ಞಾಪಕ ಬರ್ತಾ ಇದೆ. ಅದರ ಇದೇ ಥರ ಡಿಮ್ಯಾಂಡ್ ಇಟ್ಟಿದ್ದು. ಭಾಳ ಅಸಹ್ಯ ಇದು. ಇದಕ್ಕಿಂತಲೂ ದೊಡ್ಡ ಅಸಹ್ಯ ಇನ್ನೊಂದಿಲ್ಲಪ್ಪ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ರೈಟ್. ಇನ್ನು ನಮ್ಮ ಮೆಟ್ರೋ ಪ್ರಯಾಣಿಕರು ಗಮನಿಸಬೇಕಾದ ಅಂಶ. ಬೆಂಗಳೂರಿನಲ್ಲಿ ಯಾರ್ಯಾರು ಮೆಟ್ರೋದಲ್ಲಿ ಓಡಾಡ್ತೀರಾ, ಇನ್ನು ಮುಂದೆ ಮೆಟ್ರೋದಲ್ಲಿ ನೀವು ಹುಚ್ಚಾಟ ಮಾಡೋಂಗಿಲ್ಲ. ಮೆಟ್ರೋದಲ್ಲಿ ರೀಲ್ಸ್ ಮಾಡೋದು, ಊಟ ತಿಂಡಿ ಮಾಡೋದು, ನೆಲದ ಮೇಲೆ ಕೂತ್ಕೊಳ್ಳೋದು, ಅಂದರೆ ಅಲ್ಲಿ ಸೀಟ್ ಬಿಟ್ಟು ಕೆಳಗಡೆ ಕೂತ್ಕೋತಾರೆ ಕೆಲವರೆಲ್ಲ, ಅದು ಜೋರಾಗಿ ಮ್ಯೂಸಿಕ್ ಹಾಕೋದು ಎಲ್ಲವೂ ನಿಷಿದ್ಧ. ನಿಯಮ ಮೀರಿದ್ರೆ 2,500 ರೂಪಾಯಿಂದ 10,000 ರೂಪಾಯಿ ತನಕ ದಂಡ ಬೀಳುತ್ತೆ. ಆ್ಯಕ್ಚುಲಿ ಇತ್ತು ದಂಡ 500 ರೂಪಾಯಿ ಇತ್ತು, ಅದನ್ನು 2,500ದಿಂದ 10,000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅಲ್ಲದೆ ಪ್ರಯಾಣಿಕರು ಯಾರಾದರೂ ಮೆಟ್ರೋ ಟ್ರ್ಯಾಕ್ಗೆ ಜಿಗಿಯೋದು, ಟ್ರ್ಯಾಕ್ ಮೇಲೆ ಓಡಾಡೋದು, ಟಿಕೆಟ್ಟು ಪಾಸ್ ದುರ್ಬಳಕೆ ಮಾಡಿದ್ರೆ ಅಂಥವರಿಗೆ 5ರಿಂದ 25,000 ದಂಡ ವಸೂಲಿ ಮಾಡ್ತಾರಂತೆ. ಮೆಟ್ರೋ ರೈಲು ಮತ್ತು ಸ್ಟೇಷನಲ್ಲಿ ಅನುಮತಿ ಇಲ್ಲದೆ ವ್ಯಾಪಾರ ಮಾಡಿದ್ರೆ ಅಂಥವರಿಗೆ 5,000 ರೂಪಾಯಿ ದಂಡ ಹಾಕ್ತಾರಂತೆ. ಇನ್ನು ಮೆಟ್ರೋ ಸ್ಟೇಷನ್ ಗೋಡೆ, ಪಿಲ್ಲರ್ ಮೇಲೆ ಬರೆಯೋದು, ಪೋಸ್ಟರ್ ಅಂಟಿಸೋದು, ಚಿತ್ರ ಬಿಡಿಸೋದು ಮಾಡಿದ್ರೆ 1,000 ರೂಪಾಯಿ ದಂಡವನ್ನು ಹಾಕ್ತಾ ಇದ್ದ BMRCL ಇನ್ನು ಮುಂದೆ 10,000 ರೂಪಾಯಿ ದಂಡ ಹಾಕತ್ತಂತೆ. ಮದ್ಯಪಾನ ಮಾಡಿ ಮೆಟ್ರೋ ರೈಲಲ್ಲಿ ಪ್ರಯಾಣ ಮಾಡಿದ್ರೆ, ಜಗಳ ಮಾಡಿದ್ರೆ, ಉಗುಳೋದು ಮಾಡಿದ್ರೆ 500 ರೂಪಾಯಿ ದಂಡ ವಸೂಲಿ ಮಾಡ್ತಾ ಇದ್ದು, ಈಗ ಅದು 2,500 ರೂಪಾಯಿ ಹಾಕ್ತಾರಂತೆ. ಜೊತೆಗೆ ಮೆಟ್ರೋ ರೈಲಲ್ಲಿ ಪಟಾಕಿ, ಸ್ಫೋಟಕ ವಸ್ತುಗಳು, ಅಪಾಯಕಾರಿ ರಾಸಾಯನಿಕಗಳನ್ನು ತೆಗೆದುಕೊಂಡು ಪ್ರಯಾಣ ಮಾಡಿದ್ರೆ 2,500 ರೂಪಾಯಿ ದಂಡ ಹಾಕ್ತಾರಂತೆ. ಈ ದಂಡ ಮೊತ್ತವನ್ನು ಪ್ರತಿ 3 ವರ್ಷಕ್ಕೆ 10% ಏರಿಕೆ ಮಾಡುವಂತೆ ಕೂಡ ಕೇಂದ್ರ ಸರ್ಕಾರ ಮೆಟ್ರೋ ನಿಗಮಗಳಿಗೆ ಸೂಚನೆ ಕೊಟ್ಟಿದೆ. ಒಂದಷ್ಟು ಸೆಕ್ಷನ್ಗಳಿಗೆ ಬದಲಾವಣೆ ಮಾಡಿದ್ದಾರೆ. ಅಂದರೆ ಇವಾಗ ಜನರು ಇನ್ನೊಬ್ಬರಿಗೆ ತೊಂದರೆ ಮಾಡಿದ್ರೆ, ಊಟ ತಿಂಡಿ ಈ ಥರದ್ದೆಲ್ಲ ಏನಾರ ಇದ್ದರೆ, ಮೊದಲು 500 ರೂಪಾಯಿ ಇತ್ತು, ಇವಾಗ ಅದು 2,000 ರೂಪಾಯಿ 2,500 ರೂಪಾಯಿ ಮಾಡಿದ್ದಾರೆ.
ಅಫೆನ್ಸಿವ್ ಮೆಟೀರಿಯಲ್ಸ್ ಯಾರು ಕ್ಯಾರಿ ಮಾಡಿದ್ರೆ 500 ರೂಪಾಯಿ ಫೈನ್ ಇತ್ತು. ಇವಾಗ ಅದನ್ನು ಕೂಡ 2,500 ರೂಪಾಯಿ ಮಾಡಿದ್ದಾರೆ. ಈ ಅನ್ಆಥರೈಸ್ಡ್ ಆರ್ ಅನ್ಲಾಫುಲಿ ಇಫ್ ಯು ಆರ್ ಸ್ಟೇಯಿಂಗ್ ಆನ್ ದಿ ಮೆಟ್ರೋ ಪ್ರೊಮೈಸಸ್ ಅದಕ್ಕೆ 5,000 ರೂಪಾಯಿ ಮಾಡಿದ್ದಾರೆ. ಇಟ್ ವಾಸ್ ಎ ಪನಿಷಬಲ್ ಆಕ್ಟ್. ಸೊ ಅದನ್ನ ಇವಾಗ ಅದಕ್ಕೆ ಪೆನಾಲ್ಟಿ ಅಂತ ಅದನ್ನ ಕನ್ವರ್ಟ್ ಮಾಡಿಕೊಟ್ಟಿದ್ದಾರೆ. ಅಲ್ಲ, ಇದೆಲ್ಲ ಓಕೆ, ಕೆಲವೆಲ್ಲ ಓಕೆ, ಬಟ್ ಮದ್ಯಪಾನ ಮಾಡಿ ಮೆಟ್ರೋದಲ್ಲಿ ಓಡಾಡಬಾರ್ದು ಅನ್ನೋದು ನನಗೆ ಯಾಕೋ, ಯಾಕೆಂದರೆ ಇವರೇ ಅನುಕೂಲ ಮಾಡಿಕೊಡ್ತಾರೆ. ಹೊಸ ವರ್ಷಕ್ಕೆ ಬಂದ ರಾತ್ರಿ 2 ಹೊಸ ವರ್ಷ ಅಲ್ಲ, ಪ್ರತಿನಿತ್ಯ ಇವರು 11:30 ತನಕ ಮೆಟ್ರೋ ಓಡಿಸ್ತಾರೆ. ಹೌದು. ನೀವು ಎಲ್ರಿಗೂ ಬಾಯಿಗೆ ಇದನ್ನ ಇಟ್ಬಿಟ್ಟು ಪೊಲೀಸರು ಮಾಡ್ತಾರಲ್ಲ, ಚೆಕ್ ಮಾಡಿ ಕಳಿಸ್ತಾರಾ? ಈ ಒಂದೊಂದ್ಸಲ ವಿಪರೀತವಾಗತ್ತೆ. ಯಾರಾದ್ರೂ ತೂರಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಕಿರಿಕಿರಿ ಆಮೇಲೆ ಮಾಡಿದ್ರೆ ಆಯ್ತಪ್ಪ, ಅಂಥವ್ರಿಗೆ ಮದ್ಯಪಾನ ಮಾಡಿಬಿಟ್ಟು ಗಾಡಿ ಓಡಿಸ್ಬೇಡಿ ಅಂತಾರೆ, 2 ವೀಲರ್ ಓಡಿಸ್ಬೇಡಿ ಅಂತಾರೆ, ಕಾರ್ ಓಡಿಸ್ಬೇಡಿ ಅಂತಾರೆ. ಹಂಗಾರೆ ನಾವು ಮೆಟ್ರೋದಲ್ಲಿ ಹೋಗ್ತೀನಿ ಅಂದರೆ ಮೆಟ್ರೋದಲ್ಲಿ ಬರಬೇಡಿ ಅಂದರೆ ಅವ್ನು ಏನು ಮಾಡಬೇಕು? ಎಲ್ಲೋ ಹೋಗ್ಬೇಕು, ಅವ್ರು ನಡ್ಕೊಂಡು ಓಡಾಡಬೇಕಿಲ್ಲ. ಓಕೆ, ಇನ್ನು ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ಆರೋಗ್ಯ ಸ್ಥಿರವಾಗಿದೆ. ಸೊ ಉಸಿರಾಟದ ಸಮಸ್ಯೆಯಿಂದಾಗಿ ಕಳೆದ 2 ದಿನಗಳ ಹಿಂದೆ ಆಸ್ಪತ್ರೆಗೆ ಅವರು ದಾಖಲಾಗಿದ್ದರು. ದೇವೇಗೌಡರ ಚೆನ್ನಮ್ಮ ಅವರಿಗೆ ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ತಜ್ಞ ವೈದ್ಯರು ಆರೋಗ್ಯದ ಮೇಲೆ ನಿಗಾ ವಹಿಸಿದ್ದಾರೆ. ಇನ್ನು ಮಣಿಪಾಲ ಆಸ್ಪತ್ರೆಗೆ ದೇವೇಗೌಡರು, ಕೇಂದ್ರ ಸಚಿವ ಕುಮಾರಸ್ವಾಮಿ, ರೇವಣ್ಣ, ನಿಖಿಲ್ ಕುಮಾರಸ್ವಾಮಿ ಎಲ್ಲ ಆಸ್ಪತ್ರೆಗೆ ಭೇಟಿ ಕೊಟ್ಟು ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಚೆನ್ನಮ್ಮ ಅವರಿಗೆ ಈಗ 89 ವರ್ಷ ವಯಸ್ಸಾಗಿದೆ. ರಷ್ಯಾದಿಂದ ತೈಲ ಖರೀದಿಸುವ ಭಾರತದ ಮೇಲೆ %100 ಸುಂಕ ವಿಧಿಸುವ ಮಸೂದೆಗೆ ಅಮೆರಿಕ 60 ಸೆನೆಟರ್ಗಳು ಬೆಂಬಲವನ್ನು ಕೊಟ್ಟಿದ್ದಾರೆ. ಆಗಸ್ಟ್ಗೂ ಮುನ್ನ ಈ ಕಾಯ್ದೆ ಜಾರಿಯಾಗಬಹುದು ಅಂತಿದ್ದಾರೆ. ಪ್ರಸ್ತಾವಿತ ಕಾಯ್ದೆಯು ರಷ್ಯಾದಿಂದ ತೈಲ ಖರೀದಿಸುವ ಚೀನಾ, ಭಾರತ, ಸ್ಲೋವಾಕಿಯಾ, ಹಂಗೇರಿ ಮತ್ತು ಅಜರ್ಬೈಜಾನ್ ರಾಷ್ಟ್ರಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದ ಜ್ವಾಲೆ ಈಗ ವಿಕೋಪಕ್ಕಂತೂ ತಿರುಗಿದೆ. ಅವರು ನಮ್ಮನ್ನೇ ಟಾರ್ಗೆಟ್ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಕ್ಷಿಪಣಿ ಡ್ರೋನ್ಗಳ ಮೂಲಕ ಜೋರ್ಡಾನ್ನಲ್ಲಿನ ಅಮೆರಿಕದ ಜೆಟ್ಗಳನ್ನು ಹೊಡೆದುರುಳಿಸಿರುವುದಾಗಿ ಇರಾನ್ ಹೇಳಿಕೊಂಡಿದೆ. ಅಲ್ ಜುರಕ್ ಏರ್ಬೇಸ್ ಮೇಲೆ ನಾವು ದಾಳಿ ಮಾಡಿದ್ದೀವಿ, ಅಮೆರಿಕದ ಜೆಟ್ಗಳು ನಾಶವಾಗಿರಬಹುದು ಅಥವಾ ಸಂಪೂರ್ಣ ಹಾನಿಗೀಡಾಗಿರ್ಬೋದು ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಜೊತೆಗೆ ಸಿರಿಯಾದಲ್ಲಿನ ಅಮೆರಿಕನ ಕಮಾಂಡಿಂಗ್ ಸೆಂಟರ್, ಕುವೈತ್, ಕತಾರ್, ಒಮನ್ನಲ್ಲಿರುವಂಥ ಸೇನಾ ನೆಲೆಗಳ ಮೇಲೆ ಕೂಡ ದಾಳಿ ಮಾಡಿದ್ದೀವಿ ಅಂತಲೂ ಹೇಳ್ಕೊಂಡಿದೆ. ಅಮೆರಿಕ ಸೇನೆ ಇರುವ UAE ಜುಬೆಲ್ ಅಲಿ ಬಂದರು, ಬಹ್ರೇನ್ನ ಮಿನಾ ಸಲ್ಮಾನ್ ಮತ್ತು ಕುವೈತ್ನ ಶೋಯಿಬಾ, ಕತಾರ್ನ ಹಮದ್ ಮತ್ತು ಸೌದಿ ಅರೇಬಿಯಾದ ಕಿಂಗ್ ಫಹಾದ್ ಇಂಡಸ್ಟ್ರಿಯಲ್ ಬಂದರುಗಳ ಮೇಲೆ ದಾಳಿ ಮಾಡಿದ್ದೀವಿ ಅಂತಿದ್ದಾರೆ. ಮತ್ತಷ್ಟು ಪ್ರತಿದಾಳಿಯೂ ಕೂಡ ನಮ್ಮಿಂದ ಇರುತ್ತೆ ಅಂತಲೂ ಕೂಡ IRGC ಈಗ ವಾರ್ನಿಂಗ್ ಕೊಟ್ಟಿದೆ. ಇದೇ ವೇಳೆ ಅಮೆರಿಕ ದಾಳಿಯಲ್ಲಿ ನಮ್ಮ ವಿದ್ಯುತ್ ಘಟಕಕ್ಕೆ ಹಾನಿಯಾಗಿದೆ ಅಂತ ಇದೇ ಮೊದಲ ಬಾರಿಗೆ ಇರಾನ್ ಒಪ್ಕೊಂಡಿದೆ. ಇರಾಕ್ನಲ್ಲಿ ಸಕ್ರಿಯವಾಗಿ ಇರಾನ್ ಬೆಂಬಲಿತ ಸಶಸ್ತ್ರ ಸಂಘಟನೆ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಇನ್ ಇರಾಕ್ ಎಂಬ ಸಂಘಟನೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೊಂದವರಿಗೆ ಬರೋಬ್ಬರಿ ₹84 ಕೋಟಿ ಬಹುಮಾನವನ್ನು ಘೋಷಣೆ ಮಾಡಿದೆ. ತಮ್ಮ ಸಂಘಟನೆಯ ಅಧಿಕೃತ ಸಾಮಾಜಿಕ ಮಾಧ್ಯಮ ಮತ್ತು ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ಬಿಡುಗಡೆ ಮಾಡಿರುವ ಈ ಆಘಾತಕಾರಿ ಹೇಳಿಕೆಯಲ್ಲಿ ಇದನ್ನು ಘೋಷಣೆ ಮಾಡಿದ್ದಾರೆ. ಸತತ 6ನೇ ರಾತ್ರಿಯೂ ಕೂಡ ಅಮೆರಿಕ ನಡೆಸಿದ ಭೀಕರ ವೈಮಾನಿಕ ದಾಳಿಯಲ್ಲಿ ಕನಿಷ್ಠ 7 ಜನ ಸಾವನ್ನಪ್ಪಿದ್ದಾರೆ. ಎಂಥ ಜನ ಇರ್ತಾರೆ ಅಂತಂದರೆ, ಹುಡುಗಿ ಪ್ರೀತಿ ನಿರಾಕರಿಸಿದ್ಲು ಅಂತ ಬಸ್ ನಿಲ್ದಾಣದಲ್ಲಿ ಆಕೆಯನ್ನು ಮಚ್ಚಿನಿಂದ ಕೊಚ್ಚಿ ಕೊಲೆಗೈದ ಆರೋಪಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಟ್ವಾಳದ ಕಕ್ಕೆ ಪದವು ನಿವಾಸಿಯಾಗಿದ್ದ ಲಾವಣ್ಯಲನ್ನು ಕೊಲೆ ಮಾಡಿದ್ದ ಆಕೆಯ ದೂರದ ಸಂಬಂಧಿ ಆರೋಪಿ ಚೇತನನ್ನು ಬಂಟ್ವಾಳ ಪೊಲೀಸರು ಪಚ್ಚನಾಡಿಯಲ್ಲಿ ಬಂಧಿಸಿದ್ದಾರೆ. ಕೊಲೆ ಬಳಿಕ ಪರಾರಿಯಾಗಿದ್ದ ಆರೋಪಿಯ ಬಂಧನಕ್ಕಾಗಿ 2 ತಂಡಗಳನ್ನು ರಚನೆ ಮಾಡಲಾಗಿತ್ತು. ತೀವ್ರ ಶೋಧ ನಡೆಸಿದ ಪೊಲೀಸರು ಪಚ್ಚನಾಡಿಯಲ್ಲಿ ಅವನನ್ನು ಬಂಧಿಸಿದ್ದಾರೆ. ಈ ವೇಳೆ ಆರೋಪಿ ಚೇತನ್ ತಾನು ಇಲಿಪಾಷಾಣ ಸೇವಿಸಿರೋದಾಗಿ ಹೇಳಿದ್ದು, ಮಂಗಳೂರಿನ ವೆನ್ಲ್ಯಾಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸದ್ಯ ಬಂಟ್ವಾಳ ಶವಾಗಾರದಿಂದ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಗೆ ಯುವತಿ ಲಾವಣ್ಯ ಮೃತದೇಹ ಶಿಫ್ಟ್ ಮಾಡಿದ್ದಾರೆ. ಇನ್ನು ಮೃತ ಯುವತಿಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಆರೋಪಿಯನ್ನು ಬಂಧಿಸುವ ಬದಲು ಎನ್ಕೌಂಟರ್ ಮಾಡಬೇಕು ಅಂತ ಯುವತಿಯ ತಂದೆ ಬಾಲಕೃಷ್ಣ ಗೌಡ ಆಕ್ರೋಶ ಹೊರಹಾಕಿದ್ದಾರೆ. ಆರೋಪಿ ಚೇತನ್ಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪ್ವೆಲ್ ಘಟನೆಗೆ ಖಂಡನೆ ವ್ಯಕ್ತಪಡಿಸಿದರು. ಆಷಾಢ ಮಾಸದ ಮೊದಲ ಶುಕ್ರವಾರ ಹಿನ್ನೆಲೆಯಲ್ಲಿ ಸಿಎಂ DK ಶಿವಕುಮಾರ್ ಪತ್ನಿ ಉಷಾ ಅವರು ಮೈಸೂರಿನ ಚಾಮುಂಡಿ ತಾಯಿಯ ಮೂಲ ವಿಗ್ರಹಕ್ಕೆ ಸೀರೆ ಕೊಟ್ಟು ಹರಕೆಯನ್ನು ತೀರಿಸಿದ್ದಾರೆ. ಪತಿ DK ಶಿವಕುಮಾರ್ ಸಿಎಂ ಆದರೆ ಆಷಾಢ ಶುಕ್ರವಾರದಂದು ಚಾಮುಂಡಿ ತಾಯಿಗೆ ಸೀರೆ ಉಡಿಸ್ತೀನಿ ಅಂತ ಹರಕೆ ಹೊತ್ತಿದ್ರಂತೆ. ಆಷಾಢ ಮಾಸದ ಮೊದಲ ಶುಕ್ರವಾರ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಹೋಗಿದೆ. ಮುಂಜಾನೆಯಿಂದಲೇ ಚಾಮುಂಡಿ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಅಭಿಷೇಕ, ಕುಂಕುಮಾರ್ಚನೆ, ಮಹಾಮಂಗಳಾರತಿ ಬಳಿಕ ದರ್ಶನಕ್ಕೆ ಅವಕಾಶ ಕೊಟ್ಟರು. ಈ ಬಾರಿ ₹2,000 ಟಿಕೆಟ್ ಪಡೆದವರಿಗೆ ನೇರ ದರ್ಶನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಹಿಂದೆ ₹300 ಇತ್ತು. ಮುಂಜಾನೆ 5:30ರಿಂದ ಬೆಳಗ್ಗೆ 9:30ರವರೆಗೆ VVIPಗಳಿಗೆ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಇವತ್ತು 10:30ಕ್ಕೆ ಸಚಿವ ಯತೀಂದ್ರ ಅವರು ಹೋಗ್ಬಿಟ್ರು, ಉಸ್ತುವಾರಿಯವರು. ಸೊ ಹಾಗಾಗಿ ನಾನೇ ನಿಯಮ ಉಲ್ಲಂಘನೆ ಮಾಡಿದರೆ ಹೆಂಗೆ, ನಾನು ದರ್ಶನನೇ ಮಾಡಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಆಗಿಬಿಟ್ಟಿದ್ದಾರೆ. ಇನ್ನು ಯತ್ನಾಳ್, ಪ್ರತಾಪ್ ಸಿಂಹ, HD ರೇವಣ್ಣ, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಚಾಮುಂಡಿ ತಾಯಿಯ ದರ್ಶನವನ್ನು ಮಾಡಿದ್ದಾರೆ.
ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ರೈಲ್ವೆ ಹಳಿ ದಾಟ್ತಾ ಇದ್ದ ಸ್ಕೂಲ್ ವಾಹನಕ್ಕೆ ರೈಲೊಂದು ಡಿಕ್ಕಿ ಹೊಡೆದ್ಬಿಟ್ಟಿದೆ. ಪರಿಣಾಮ ಸ್ಕೂಲ್ ವ್ಯಾನ್ನಲ್ಲಿದ್ದ 3 ವಿದ್ಯಾರ್ಥಿಗಳು, ಸೈಕ್ಲಿಸ್ಟ್ ಸೇರಿ 4 ಸ್ಥಳದಲ್ಲೇ ದುರ್ಮರಣಕ್ಕೀಡಾಗಿದ್ದಾರೆ. ಇವತ್ತು ಬೆಳಗ್ಗೆ 7 ಗಂಟೆ ಸುಮಾರಿಗೆ ಕರ್ಣ, ಸುಬರ್ಣ ಮತ್ತು ಗೋವಿಂದಾಪುರ ರೈಲ್ವೆ ನಿಲ್ದಾಣಗಳ ರೈಲ್ವೆ ಲೆವೆಲ್ ಕ್ರಾಸಿಂಗ್ನಲ್ಲಿ ಈ ದುರಂತ ಸಂಭವಿಸಿದೆ. ರೈಲು ಚಲಿಸುವಾಗ ರೈಲ್ವೆ ಗೇಟ್ ಓಪನ್ ಇತ್ತು ಅಂತ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಗೇಟ್ ಇಲ್ಲದ ಕಾರಣ ಶಾಲಾ ವ್ಯಾನ್ ಹಾಗೂ ಸೈಕಲ್ ಸವಾರ ಹಳಿ ದಾಟಲು ಮುಂದಾದಾಗ ವೇಗವಾಗಿ ಬಂದ ರೈಲು ಡಿಕ್ಕಿ ಹೊಡೆದಿದೆ. ಅಪಘಾತದ ರಭಸಕ್ಕೆ ಶಾಲಾ ವ್ಯಾನ್ ಸಂಪೂರ್ಣ ನಜ್ಜುಗುಜ್ಜಾಗಿದೆ. 5ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯವಾಗಿದೆ. ರೈಲು ಬರ್ತಾ ಇದ್ದರೂ ಗೇಟ್ ಓಪನ್ ಆಗಿದ್ದರ ಬಗ್ಗೆ ತನಿಖೆಗೆ ಆದೇಶಿಸಲಾಗಿದೆ. ಮೃತರ ಕುಟುಂಬಗಳಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಘೋಷಣೆ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದ ಹಿರಿಯ ನಟಿ ಸರೋಜಾ ಶ್ರೀಶೈಲನ್ ಅವರು ವಯೋಸಹಜ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ನಿನ್ನೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಬೆಂಗಳೂರಿನ ವೈಯಾಲಿ ಕಾವಲ್ನ ನಿವಾಸದಲ್ಲಿ ಕೊನೆಯುಸಿರೆಳೆದರು. ಹಿರಿಯ ನಟ ಶ್ರೀಶೈಲನ್ ಅವರ ಧರ್ಮಪತ್ನಿ ಸರೋಜಾ ಅವರು ಪುತ್ರ ಶ್ರೀಕಾಂತ್ ಹಾಗೂ ಪುತ್ರಿ ಶ್ರೀವಾಣಿ ಅವರನ್ನು ಅಗಲಿದ್ದಾರೆ. ಎ ಚಿತ್ರ, ಪುಟ್ಟ ಹೆಂಡತಿ, ಗೃಹ ಪ್ರವೇಶ, ಬಾರೆ ನನ್ನ ಮುದ್ದಿನ ರಾಣಿ, ಅನಂತನ ಅವಾಂತರ, ಉಪ್ಪಿ 2 ಸೇರಿದಂತೆ 100 ಸಿನಿಮಾಗಳಲ್ಲಿ ನಟಿಸಿದರು. ಜೊತೆಗೆ ಮುಕ್ತ ಮತ್ತು ಮಾಯಾಮೃಗ ಸೇರಿದಂತೆ ಹಲವು ಜನಪ್ರಿಯ ಧಾರಾವಾಹಿಗಳಲ್ಲೂ ಕೂಡ ಅಭಿನಯಿಸಿದರು. ಇವತ್ತು ಶ್ರೀರಾಂಪುರದ ವಿದ್ಯುತ್ ಚಿತಾಗಾರದಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ನಡೆಸಲಾಯಿತು.